ಗುಡ್ ಮಾರ್ನಿಂಗ್ ಪ್ರೇಕ್ಷಕ ಪ್ರಭುಗಳು ಹೇಗಿದ್ರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್ ಹಿಂಗೆ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಕಿಷ್ಕಿಂದ ಹತ್ರ ರೆಸಾರ್ಟ್ ಇದೆ, ಕಿಷ್ಕಿಂದ ಹೆರಿಟೇಜ್ ರೆಸಾರ್ಟ್ ಅಂತ. ಸೊ ಅಲ್ಲಿ ಹೋಗೋಣ ಪ್ಲ್ಯಾನ್ ಮಾಡಿದ್ವಿ. ಅಂಜನಾದ್ರಿ ಆಂಜನೇಯಂದು ಬೆಟ್ಟ ಇದೆ, ದೇವಸ್ಥಾನ ಇದೆ, ಅಲ್ಲಿಗೆ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ನಿಮಗೆಲ್ಲ ನಾನು ತೋರಿಸಿದ್ದೀನಿ. ಸೊ ಇಲ್ಲಿ ಒಂದು ಬ್ರೇಕಿಗೆ ಅಂತ ನಿಲ್ಲಿಸಿದ್ದೀವಿ, ಇಲ್ಲಿ ಸಿರಾ ಹತ್ರ ಒಂದು ಕಾಫಿ ಬ್ರೇಕು. ಸೊ ಇಲ್ಲಿಂದ ಚಿತ್ರದುರ್ಗ ಹೋಗ್ತೀವಿ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ಎಲೆಕ್ಟ್ರಿಕ್ ಗಾಡಿ ಇದಕ್ಕೂ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಸಿ, ಅಂದರೆ ಚಾರ್ಜಿಂಗ್ ಮಾಡಿಸಿ ಇಲ್ಲಿಂದ ಹೊರಡ್ತೀವಿ. ಇಟ್ಸ್ ಅರೌಂಡ್ 350 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಕಿಷ್ಕಿಂದ ರೆಸಾರ್ಟು. ಸೊ ಚಿತ್ರದುರ್ಗ ಅಲ್ಲಿ ಹೋಗಿ ಅಲ್ಲೊಂದು ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತೀವಿ. ಸೊ ಬನ್ನಿ ನಮ್ಮ ಜೊತೆ ಕಿಷ್ಕಿಂದ ರೆಸಾರ್ಟ್ಗೆ ಹೋಗುವ. ಇಲ್ಲಿ ಚಿತ್ರದುರ್ಗಕ್ಕೆ ಬಂದಿದ್ವಿ, ಇಲ್ಲೊಂದು ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ. ಆಮೇಲೆ ನಮ್ಮದು ಬ್ರೇಕ್ಫಾಸ್ಟ್ ಆಗಬೇಕು, ಗಾಡಿ ಚಾರ್ಜ್ ಹಾಕಿದ್ದೀನಿ. 120 ಕಿಲೋಮೀಟರ್ಸ್ ಇದೆ. ಸೊ ಮೊದಲು ಇಲ್ಲಿ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಇಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದೆ, ಈಗಲೂ ಇಲ್ಲೇ ಚಾರ್ಜ್ ಮಾಡಿದೆ. ಬಟ್ ಒಂದು ಧೈರ್ಯ ಬಂತು ಅಂದರೆ ಮಧ್ಯೆ ಒಂದು ಸ್ಟ್ಯಾಟಿಕ್ ಒಂದು ಆಗಿದೆ, ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ಗೆ ಸ್ಟ್ಯಾಟಿಕ್ ಒಂದು 60 ಕಿಲೋಮೀಟರ್ಸ್ ಆಗಿದೆ. ಪ್ಲಸ್ ಹೊಸಪೇಟೆಯಲ್ಲಿ ಒಂದು GOBP ಒಂದು ಆಗಿದೆ. ಸೊ ಈ ರೂಟಲ್ಲಿ ಆರಾಮಾಗಿ ಹೋಗ್ಬೋದು. ನಾನು ಫಸ್ಟು ಹುಬ್ಳಿಯಿಂದ ಹೋಗಿ, ಹುಬ್ಳಿಯಿಂದ ಆಮೇಲೆ ನಮ್ಮ ಮುಧೋಳ ಊರಿಗೆ ಹೋಗ್ತಾ ಇದ್ದೆ. 30 ಕಿಲೋಮೀಟ್ರ್ ಎಕ್ಸ್ಟ್ರಾ ಆದರೂ ಯಾಕೆ ಸುಮ್ಮನೆ ರಿಸ್ಕ್ ಅಂತ. ಬಟ್ ಇಲ್ಲಿ ಮಧ್ಯದಲ್ಲೇ ಎರಡಾಗಿದೆ. ಸೊ ನಾವು ಹೊಸಪೇಟೆ ರೂಟಲ್ಲಿ ಆರಾಮಾಗಿ ಹೋಗ್ಬೋದು. ಅಲ್ಲಿ ಇಲ್ಕಲಲ್ಲಿ ಮತ್ತೆ ಚಾರ್ಜ್ ಮಾಡ್ಕೊಂಡು ಸೀದಾ ಮುಧೋಳಕ್ಕೆ ಹೋಗ್ಬೋದು. ಅಂದರೆ ಈ ರೂಟಲ್ಲೂ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಚಾರ್ಜಿಂಗ್ ಸ್ಟೇಷನ್ಸ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗೆ. ಸೊ ಈಗ ಇಲ್ಲಿ ಗುರುಪ್ರಸಾದ್ ಅಂತ ಹೇಳಿ ಚಿತ್ರದುರ್ಗ ಹೈವೇಲೇ ಬರುತ್ತೆ. ಸೊ ಇಲ್ಲಿ ಚಾರ್ಜ್ ಮಾಡ್ತಾಯಿದ್ವಿ. ಇಲ್ಲೊಂದು 20-25 ಮಿನಿಟ್ಸ್ 30 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ನಾವು ಬ್ರೇಕ್ಫಾಸ್ಟ್ ಮಾಡಿ ಬರೋಷ್ಟೊತ್ತು ಚಾರ್ಜ್ ಆಗುತ್ತೆ. ಸೊ ಇಲ್ಲಿಂದ ನಮಗೆ 150 ಕಿಲೋಮೀಟರ್ಸ್ ರೆಸಾರ್ಟ್ ಇದೆ, ಸನ್ ಡೌನ್ ರೆಸಾರ್ಟ್ ಅಂತೇಳಿ. ನಾನು ಕನ್ಫ್ಯೂಸ್ ಮಾಡಿಕೊಂಡು ಕಿಷ್ಕಿಂದ ಹೆರಿಟೇಜ್ ರೆಸಾರ್ಟನ್ನು ಹೇಳಿದ್ದೆ. ಸೊ ಅದು ಬುಕ್ಕಿಂಗ್ ಸಿಗಲಿಲ್ವಂತೆ. ಸೊ ಇಲ್ಲಿ ಸಿಕ್ಕಿದೆ, ಇದು ಚೆನ್ನಾಗಿದೆ. ಸೊ ಇಲ್ಲಿಂದ ಸನ್ ಡೌನ್ ರೆಸಾರ್ಟ್ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಗೆ ಹೋಗ್ತೀವಿ. ಬನ್ನಿ ಹೋಗುವ. ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇದು ತುಂಗಭದ್ರಾ ನದಿಯ ಬ್ಯಾಕ್ ವಾಟರ್ಸು. ಸ್ವಲ್ಪ ನೀರು ಕಮ್ಮಿ ಇರೋಂಗಿದೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿವರೆಗೂ ನೀರಿತ್ತು, ಈಗ ಕಮ್ಮಿ ಇದೆ ನೀರು. ಸೊ ಇದೊಂದು ಸ್ಟಾಪು. ಹಿಂದ್ಗಡೆ ಹೋಗಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಅಂಜನಾದ್ರಿ ಬೆಟ್ಟ ಎಲ್ಲ ತೋರಿಸಿದ್ದೆ. ಇದು ಆಂಧ್ರ ಸೇಮ್ ರೂಟೇ, ಹೊಸಪೇಟೆ ರೂಟು. ಸೊ ಇಲ್ಲಿಂದ ಈಗ ನಾವು ಹುಲ್ಗೇರಮ್ಮ ಅಂತ ಒಂದು ದೇವಸ್ಥಾನ ಇದೆ. ಆ್ಯಕ್ಚುಲಿ ಇದನ್ನೂ ನಾನು ಲಾಸ್ಟ್ ವಾಗಲ್ಲಿ ತೋರಿಸಿದ್ದೀನಿ, ನಮ್ಮ ಸ್ನೇಹಿತರು ನೋಡಿಲ್ಲ ಅಂದರು. ಸೊ ಇದಕ್ಕೆ ಹಾಗೆ ನೋಡಿಲ್ಲ, ಇವ್ರಿಗೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆನ್ ದ ವೇನೇ ಅದು 1-1:30 ಕ್ಲೋಸ್ ಅನಿಸುತ್ತೆ, ಬಟ್ ಚಾನ್ಸ್ ಹೋಗ್ತೀವಿ. ಸೊ ಬನ್ನಿ ಹುಲ್ಗೇರಮ್ಮ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿಂದ ರೆಸಾರ್ಟ್ಗೆ.
ಗಾಯ್ಸ್ ಫೈನಲಿ ರೆಸಾರ್ಟಿಗೆ ರೀಚ್ ಆದ್ವಿ. ಇದು ದಿ ಸನ್ ಡೌನ್ ಹಂಪಿ ಅಂತ ಹೇಳಿ ರೆಸಾರ್ಟ್ ಹೆಸರು. ಸೊ ಇಲ್ಲಿಗೆ ರೀಚ್ ಆದ್ವಿ. ಅಲ್ಲಿ ಹುಲ್ಗೇಮ್ಮ ಟೆಂಪಲ್ಗೆ ಹೋದ್ವಿ. ಆ್ಯಸ್ ಯೂಶುವಲ್ ಟೆಂಪಲಲ್ಲಿ ಕ್ಯಾಮ್ರಾ ಬಿಡೋದಿಲ್ಲ, ಬಟ್ ಆದರೂ ಆಚೆ ಕಡೆ ಕವರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ಜನ, ಅಲ್ಲಿ ಕ್ರೌಡು ನೀವೇ ನೋಡಿದ್ರಿ, ಬಿಡಲಿಲ್ಲ ನನಗೆ. ಮತ್ತು ಪೊಲೀಸರೆಲ್ಲ ಇಲ್ಲ ಸರ್ ಹೊಟ್ಬಿಡಿ ಅಂತಂದರು. ಸೊ ಕ್ರೌಡ್ ಗ್ಯಾದರ್ ಆಗೋಯ್ತು. ಹೀಗಾಗಿ ನೀವೆಲ್ಲ ನೋಡಿದ್ರಿ. ಹೀಗಾಗಿ ಅಲ್ಲಿಂದ ಹೊರಟ್ವಿ. ಇದು ಒಂಥರ ಆಫ್ ರೋಡಿಂಗ್ ಇತ್ತು ಈ ರೆಸಾರ್ಟಿಗೆ ಬರಬೇಕಾದ್ರೆ. ಕಂಪ್ಲೀಟ್ ಮಡ್ ರೋಡ್, ಮಳೆ ಬೇರೆ ಬಂದು ಹೋಗಿದೆ ಅನಿಸುತ್ತೆ. ಸೊ ಎಲ್ಲ ಫುಲ್ಲು ಕೊಚ್ಚೆ ನೋಡಿ ಹಿಂಗಿದೆ. ಸೊ ಇದೇ ರೆಸಾರ್ಟ್. ಬಂದಿದ್ದೀವಿ, ಈಗ ಚೆಕ್-ಇನ್ ಆಗ್ತೀವಿ. ಏನು ಎತ್ತ ಅಂತ ಒಳಗೋಗಿ ನಿಮಗೆ ತೋರಿಸ್ತೀನಿ. ಗೈಸ್, ಅದು ಸನ್ ಡ್ರಾಪ್ ಹಂಪಿ ಅಂತ ಏನು ರೆಸಾರ್ಟ್ ಇತ್ತು ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ಮಳೆ ಬಂದು ಎಲ್ಲ ಕೊಚ್ಚೆ ಆಗುತ್ತಿತ್ತು. ಲೋ ಲೈಯಿಂಗ್ ಏರಿಯಾ ಅದು. ಸೊ ನೀರು ತುಂಬ ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಅಷ್ಟು ಸಮಾಧಾನ ಆಗಲಿಲ್ಲ. ಅದಕ್ಕೆ ಬೇರೆ ರೆಸಾರ್ಟಿಗೆ ಬಂದ್ವಿ. ಇದು ಟ್ರಯಾಂಗಲ್ ಹಂಪಿ ಅಂತ ಹೇಳಿ ತುಂಬ ಚೆನ್ನಾಗಿ ರೆಸಾರ್ಟ್ ಇಷ್ಟ ಆಯಿತು. ಸೊ ಇಲ್ಲಿ ಚೆಕ್-ಇನ್ ಆಗ್ತಾಯಿದ್ವಿ. ಇದು ವ್ಯೂ ಫ್ರಂಟು. ಸೊ ಒಳಗಡೆ ಹೋಗಿ ಚೆಕ್-ಇನ್ ಆಗಿ ಫ್ರೆಶಪ್ ಆಗಿ ರೆಸಾರ್ಟ್ ಹೇಗಿದೆ ಅಂಥೇಳಿ ನಿಮಗೆ ತೋರಿಸ್ಬೋದು. ಇಲ್ಲೊಂದು ಸಣ್ಣ ವಾಟರ್ ಫ್ಲೋ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ರೆಸಾರ್ಟ್ ಒಳಗಡೆ ಹೋಗೋದು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ. ಅಲ್ಲೊಂದು ಗಾಡಿ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ಇದು ಪಾರ್ಕಿಂಗ್ ಏರಿಯಾ ಔಟ್ಸೈಡು. ಸೊ ಇಲ್ಲಿಂದ ವಾಟ್ರು ಆ ಕಡೆ ಹೋಗ್ತಾ ಇದೆ. ತುಂಬ ನ್ಯಾಚುರಲ್ ಆಗಿದೆ. ಸೊ ಲಗೇಜ್ ಎಲ್ಲ ರೂಮ್ ಹಾಕಿ ಫ್ರೆಶಪ್ ಆಗಿ ಐಲ್ ಗೆಟ್ ಬ್ಯಾಕ್ ಟು ಯು. ಗೈಸ್, ಇಲ್ಲಿ ಚೆಕ್-ಇನ್ ಆಗೋ ಮುಂಚೆ ಸಾನಾಪುರ ಇಲ್ಲಿ ಚೆಕ್ಕಿಂಗ್ ಆಗೋ ಮುಂಚೆ ಸಾನಾಪುರ ರಿಸರ್ವ್ ಫಾರೆಸ್ಟ್ ಅಂತೇಳಿ ಇದೊಂದು ಸನ್ಸೆಟ್ ಏರಿಯಾ ತುಂಬ ಚೆನ್ನಾಗಿದೆ. ಇದೊಂದು ಲೇಕ್. ಗಾಡಿ ಒಂದು ಬಂದರೆ ಒಂದು ಹೋಗೋಕ್ಕಾಗಲ್ಲ, ಅಷ್ಟು ಚಿಕ್ಕ ರೋಡ್ ಇದು. ಆಮೇಲೆ ಇಲ್ಲಿ ಬೋಟಿಂಗೂ ಇದೆ, ಇಲ್ಲಿ ಬೋಟಿಂಗ್ ಮಾಡ್ಬೋದು. ವೆರಿ ನೈಸ್ ಪ್ಲೇಸ್. ನೇಚರ್ ಮಧ್ಯ ಬಂಡೆಗಳು, ಕೆರೆ ನೋಡಿ. ಜನ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಟ್ರಾಫಿಕ್ ಸಿಕ್ಕಾಪಟ್ಟೆ. ಯಾಕಂದ್ರೆ ಸ್ಯಾಟರ್ಡೇ ಅಂದ ತಕ್ಷಣ ಎಲ್ಲರೂ ಆಚೆ ಬಂದುಬಿಟ್ಟಿರ್ತಾರೆ. ಈಗ ನಾವು ಆಚೆ ಬಂದಿದ್ದೀವಿ. ಸೊ ಬನ್ನಿ ಮತ್ತೆ ತೋರಿಸ್ತೀನಿ. ವೆರಿ ನೈಸ್ ಪ್ಲೇಸ್. ಸ್ವಲ್ಪ ಬೇಗ ಬಂದಿದ್ದರೆ ಐ ಥಿಂಕ್ ಇನ್ನೊಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ವೆಸ್ಟೆಡ್ ನೈಸ್ ಪ್ಲೇಸ್.
ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ತುಂಬ ಲೇಟ್ ಆಯಿತು, ಪಾರ್ಟಿ ಜೋರಾಯಿತು, ಆ್ಯಂಬಿಯನ್ಸ್ ಮಾತ್ರ ಎಕ್ಸಲೆಂಟ್. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಇಲ್ಲಿವರೆಗೂ ಬಂದಿದ್ದು ಸಾರ್ಥಕ ಆಯಿತು ಅಂತ ಅನಿಸ್ತು. ಸೊ ಈ ನೀರು ನೋಡ್ತಾ ಇದ್ದೀವಿ, ಫ್ಲೋಯಿಂಗ್ ವಾಟ್ರು. ಇದು ನಮ್ಮ ರೆಸಾರ್ಟ್ ಹಿಂದುಗಡೆ ಇದೆ. ಸೊ ವಾಕ್ ಬಂದಿದ್ದೀನಿ, ಅರ್ಲಿ ಮಾರ್ನಿಂಗ್ ವಾಕ್ ಅಂತ ಬಂದಿದ್ದೀನಿ. ಇದು ತುಂಗಭದ್ರಾ ಡ್ಯಾಮ್ನಿಂದ ಬರುತ್ತೆ ವಾಟ್ರು. ಇನ್ನು ಸೀದಾ ಮಂತ್ರಾಲಯಕ್ಕೆ ಹೋಗುತ್ತಂತೆ. ಸೊ ಅದೇನೋ ಗೇಟ್ ಏನೋ ಓಪನ್ ಮಾಡಿದರೆ ಕಂಪ್ಲೀಟ್ ಇಲ್ಲಿವರೆಗೂ ಫುಲ್ ನೀರು ಇರತ್ತಂತೆ. ಸೊ ಈಗ ಓಪನ್ ಮಾಡಿಲ್ಲ, ಒಂದು 2 ಗೇಟ್ ಏನೋ ಓಪನ್ ಮಾಡಿದಾರಂತೆ. ಸೊ ಇದು ಸೀದಾ ಮಂತ್ರಾಲಯಕ್ಕೆ ಹೋಗುತ್ತೆ. ವೆರಿ ನೈಸ್ ಲೊಕೇಶನ್. ಸೊ ನಿನ್ನೆ ರಾತ್ರಿ ನೀವೆಲ್ಲ ನೋಡಿದ್ರಿ, ಫೋಟೋಸ್ ಎಲ್ಲ ನೋಡಿದ್ರಿ ರೆಸಾರ್ಟ್ ಹೇಗೆ ಕಾಣುತ್ತೆ ರಾತ್ರಿ ಹೊತ್ತು ಅಂತ. ಡೇ ಒಂದು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ. ನೈಟ್ ವಾಸ್ ಎಕ್ಸಲೆಂಟ್. ಆ ಪಾರ್ಟಿ ಆ್ಯಂಬಿಯನ್ಸು ಭಾರಿ ಖುಷಿ ಆಯಿತು. ನೀವು ಎಲ್ಲರೂ ಇಲ್ಲಿ ಬರ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಡೀಟೇಲ್ಸ್ ಎಲ್ಲನೂ ನಾನು ಹಾಕಿರ್ತೀನಿ. ಪ್ಲೀಸ್ ಟು ಕಮ್ ವಿಸಿಟ್ ದಿಸ್ ರೆಸಾರ್ಟ್. ತುಂಬ ಎಂಜಾಯ್ ಮಾಡ್ತೀನಿ ನೀವು. ಸೊ ಈಗ ಮಾರ್ನಿಂಗ್ ವಾಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸರ್, ರಾಘವೇಂದ್ರ ಅಂತ ನಮ್ಮ ಸ್ನೇಹಿತರು ಅಂಬರೀಷ್ ಇದ್ದಾರೆ, ಅವ್ರ ಸ್ನೇಹಿತರು ಇವರು. ಸೊ ಇಲ್ಲಿ ಪರಿಚಯ ಆಯಿತು. ಇಲ್ಲಿ ಲೋಕಲ್ ಇವರು. ಇವ್ರದ್ದು 3-4 ಬಾರ್ ರೆಸ್ಟೋರೆಂಟ್ ಇದ್ದಾವೆ. ಸೊ ಇವರಿಂದ ನಮಗೆ ರೆಸಾರ್ಟ್ ಸಿಕ್ತು. ಪ್ಲಸ್ ಇಲ್ಲಿ ನಮ್ಮದು ವ್ಯವಸ್ಥೆ ಎಲ್ಲ ಇವರೇ ಮಾಡಿದ್ದಾರೆ. ಸೊ ಸೈಟ್ ಸೀನ್ಸ್ ಏನಿದೆ ಎಲ್ಲನೂ, ನಿನ್ನೆ ನೀವು ನೋಡಿದ್ದೇನೋ ಅದು ಲೇಕ್ ನೋಡಿದ್ರಿ, ಅದು ಯಾವ ಊರದು? ನಾನು ಸಾಯಂಕಾಲ ನೋಡಿದ್ದು ಸನಾಪುರನೂ ಇವರೇ ತೋರಿಸಿದ್ದು. ಸೊ ಈಗಲೂ ಅರ್ಲಿ ಮಾರ್ನಿಂಗ್ ವಾಕ್ ಇವರೇ ಕರ್ಕೊಂಡ್ಬಂದಿದ್ದಾರೆ. ನೋಡಿ, ಇದೇ ವ್ಯೂ. ಹಾಂ, ಸೊ ಇಲ್ಲಿಂದ ಮುಂದೇನೋ ಒಂದು ಒಳ್ಳೆ ಲೊಕೇಶನ್ ಇದೆ ಅಂತೆ. ಬನ್ನಿ ಹೋಗುವ. ಇಲ್ಲೊಂದು ಸಣ್ಣ ವಾಟರ್ ಫಾಲ್ ಇದೆಯಂತೆ. ಹಾಂ, ಆ ಕಡೆಯಿಂದ ಆ ಕಡೆ ಕಾಣಿಸಲ್ಲ, ಗಿಡ ಬೆಳೆದ್ಬಿಟ್ಟಿದೆ. ಈಗ ಫಾಲ್ಸ್ ಆ ಕಡೆ ಕಾಣಲ್ಲ. ಆ ನೀರು ಇಲ್ಲಿಗೆ ಬರುತ್ತೆ. ಬ್ಯೂಟಿಫುಲ್. ಫಾಲ್ಸ್ ಸ್ವಲ್ಪ ಆ ಕಡೆ ಇದೆ. ಸೊ ಬುಷಸ್ ಎಲ್ಲ ಬೆಳೆದ್ಬಿಟ್ಟಿದೆ. ಅಷ್ಟು ವ್ಯೂ ಇಲ್ಲ ಫಾಲ್ಸ್ದು. ಹಾಂ, ಇಲ್ಲ ಆ ಕಡೆ ನೋಡೋಣ, ಝೂಮ್ ಮಾಡಿ ನೋಡ್ತೀನಿ. ಆ ಕಡೆ ಬಟ್ ಫೋರ್ಸ್ ಇದೆ, ವಾಟ್ರು ತುಂಬ ಫೋರ್ಸ್ ಇದೆ. ಚಪ್ಪ ಎಲ್ಲ ಹಾಕೋದಿಲ್ಲಲ್ಲ ಈಗ. ನಾವೆಲ್ಲ ಅಬ್ಸರ್ವ್ ಮಾಡಲಿಲ್ಲ. ಒಂದು ಕ್ರೈನ್ ಇದೆ ನೋಡಿ, ದೊಡ್ಡ ಕ್ರೈನು. ಸಡನ್ನಾಗಿ ಗೊತ್ತಾಗಲಿಲ್ಲ ಆವಾಗಲೇ. ನೋಡಿ ಮೂವ್ ಆಗ್ತಾ ಇದೆ. ಯಾಕೋ ಫೋಟೋ ಬೇಡ ಅಂತ ಅನ್ಸುತ್ತೆ. ಹಾಂ, ಮತ್ತೆ ಈ ಕಡೆ ಬಂತು. ಸ್ವಲ್ಪ ಬಾ, ಮುಂದೆ ಬಾಮ್ಮ, ನೋಡೋಣ. ಬನ್ನಿ ಮುಂದೆ ಬರ್ತಾ ಇಲ್ಲ ಅದು.
ಗೈಸ್, ಬೆಳಗ್ಗೆ ವಾಕ್ ಹೋದಾಗ ಒಂದಿಷ್ಟು ಲೊಕೇಶನ್ಸ್ ನಿಮಗೆಲ್ಲ ತೋರಿಸಿದೆ. ಹೋಪ್ ಯು ಎಂಜಾಯ್ಡ್. ಸೊ ಮಾತು ಏನಿಲ್ಲ ಇಲ್ಲಿ, ಬರೀ ತೋರಿಸೋದು. ಯಾಕಂದರೆ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು. ನಾವು ಹೇಳಿದ್ರೆ ಸರಿ ಹೋಗೋಲ್ಲ. ಇಲ್ಲಿ ಬಂದು ಖುದ್ದಾಗಿ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು, ಅವಾಗಲೇ ನಿಮ್ಗೆ ಅದು ಗೊತ್ತಾಗೋದು. ಸೊ ಅಲ್ಲಿ ವಾಕೆಲ್ಲ ಮುಗಿಸ್ಕೊಂಡು ಲೊಕೇಶನ್ಸ್ ಎಲ್ಲ ತೋರಿಸಿ ರೆಸಾರ್ಟಿಗೆ ಬಂದು ಸೊ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ. ಪಕ್ಕದಲ್ಲಿ ರೆಸಾರ್ಟ್ ಪಕ್ಕ ಒಂದು ಹೋಟೆಲ್ ಇತ್ತು. ಯಾಕಂದರೆ ಇಲ್ಲಿ ನಮಗೆ ನಮ್ಮ ಫುಡ್ ಇಲ್ಲ, ಇಲ್ಲೇನಿದ್ರು ಫಾರಿನರ್ಸ್ ಜಾಸ್ತಿ. ಹೀಗಾಗಿ ಅವ್ರದ್ದು ಪಿಜ್ಜಾ ಬರ್ಗರ್ಸ್ ಈ ಥರ ಇಟ್ಟಿರ್ತಾರೆ. ಸೊ ಇಸ್ರೇಲಿ ಫಾರಿನರ್ಸ್ ಜಾಸ್ತಿ ಇಲ್ಲಿ. ದಟ್ ಇಸ್ ವಾಟ್ ಅಂದ್ರೆ ಇಸ್ರೇಲಿ ಕಂಟ್ರಿ ಪೀಪಲ್ ಅವ್ರು ಜಾಸ್ತಿ ಅಂತ ಇಲ್ಲಿ. ಸೊ ಅವ್ರು ಬರ್ತಾ ಇರ್ತಾರೆ ಇಲ್ಲಿ. ಇದ್ರೆ 15-20 ದಿವಸ 1 ತಿಂಗಳವರೆಗೂ ಇರ್ತಾರಂತೆ ಅವರು. ಸೊ ಹೀಗಾಗಿ ಅವ್ರದ್ದು ಫುಡ್ ಜಾಸ್ತಿ ಇರುತ್ತೆ ಇಲ್ಲಿ. ಹೀಗಾಗಿ ನಾವು ಪಕ್ಕ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ರೆಸಾರ್ಟ್ನ ಕಂಪ್ಲೀಟ್ನ ನಿಮ್ಗೆ ತೋರಿಸಿದ್ದೀನಿ. ರೂಮ್ಸ್ ಆರ್ ಎಕ್ಸಲೆಂಟ್. ಎಲ್ಲ ಬ್ಯಾಂಬೂವಲ್ಲಿ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಡೀಟೇಲ್ಸ್ ಹಾಕಿರ್ತೀನಿ. ಸೊ ಅವರು ರೇಟ್ಸ್ 1500 ಒಬ್ಬರಿಂದ ಹಿಡಿದು 4000 ಪರ್ ಡೇ ರೂಮು ಮಾಡ್ತಾರೆ. ಸೊ ಡಿಪೆಂಡ್ಸ್ ಆನ್ ದ ಸೀಸನ್ ಆ್ಯಕ್ಚುಲಿ. ಸೊ ಫುಡ್ಡು ಅವೆಲ್ಲ ಸಪ್ರೇಟು. ಸೊ ಆ ಥರ ಒಂದು ಟ್ಯಾರಿಫ್ ಇದೆ ಇಲ್ಲಿ. ಸೊ ನೀವೆಲ್ಲ ನೋಡಿದ್ರೆ ಫೋಟೋಸ್, ಹೋಪ್ ಯು ಆಲ್ ಎಂಜಾಯ್ಡ್ ದಿ ಫೋಟೋಸ್. ಯಾಕಂದರೆ ಇಲ್ಲಿ ತೋರಿಸೋದಕ್ಕಿಂತ ನೀವು ಇಲ್ಲಿ ಬಂದು ಇರಬೇಕು, ಆವಾಗಲೇ ಅದರದ್ದು ಗೊತ್ತಾಗೋದು. ಸೊ ಈಗ ಮಧ್ಯಾಹ್ನ ಊಟನೂ ಆಯಿತು. ಹೇಗೆ ನಾವು ಪಕ್ಕದ ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಮ್ಮ ಸ್ನೇಹಿತರು ಒಳ್ಳೆ ಊಟ ಮಾಡ್ಕೊಂಬಂದಿದ್ರು. ಅಂದರೆ ಲೋಕಲ್ ಫುಡ್ಡು, ಹೊಸಪೇಟೆದು ಏನು ಹೇಳ್ತಾರಲ್ಲ ನಾಟಿ ಸ್ಟೈಲ್ ಮಟನ್ನು ಅವೆಲ್ಲ ತುಂಬ ಚೆನ್ನಾಗಿತ್ತು. ಸೊ ವಿ ಎಂಜಾಯ್ಡ್. ಫುಡ್ಡೆಲ್ಲ ಮುಗಿಸ್ಕೊಂಡು ಈಗ ಒಂದು ಟೀಮು ತಾರಲ್ಲಿ ಬಂದಿದ್ದಾರೆ. ಅವರು ಗುಲ್ಬರ್ಗ ಹೋಗ್ತಾರೆ. ನಮ್ಮ ಟೀಮು ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ. ಸೊ ಬೆಂಗಳೂರಿಗೆ ಹೋಗ್ತಾ ಅಲ್ಲಿ ವಾಣಿ ವಿಲಾಸ್ ಡ್ಯಾಮ್ ಅಂತಿದೆ. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ 40 ಇಯರ್ಸ್ ಆದಮೇಲೆ ನೀರು ಫುಲ್ ತುಂಬಿದೆಯಂತೆ. ಸೊ ವಿಲ್ ಜಸ್ಟ್ ಗಿವ್ ಎ ಟ್ರೈ. ಈಗ ಒಂದು ಅರ್ಧ ಗಂಟೆಗೆ ಹೊಡ್ತೀವಿ. ಸೊ ಎಲ್ಲ ಚೆಕ್ಔಟ್ ಆಗ್ತಾಯಿದೆ. ಸೊ ಇಲ್ಲಿಂದ ವಾಣಿ ವಿಲಾಸ್ಗೆ ಹೋಗೋಣ ಅಂತ ಇದ್ದೀವಿ. ಹೋಗ್ತಾ ಅಲ್ಲಿ ಚಾರ್ಜಿಂಗಲ್ಲಿ ನಿಲ್ಲಿಸ್ತೀನಿ, ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಗಾಯ್ಸ್, ಇಲ್ಲಿ ಚಿತ್ರದುರ್ಗಕ್ಕೆ ಬಂದ್ವಿ. ಸೊ ಗಾಡಿ ಚಾರ್ಜಿಂಗ್ ಹಾಕಿದ್ದೀನಿ ನೋಡಿ. 4 ಗಾಡಿ ಚಾರ್ಜ್ ಆಗ್ತಾಯಿದೆ. ಫುಲ್ ಇದೆ. ಸಂಡೇ ಬೇರೆ ಅಲ್ಲ. ಸೊ ಇವನ್ ಚಾರ್ಜಿಂಗ್ ಸ್ಟೇಷನ್ಸು ಫುಲ್ ಇರುತ್ತೆ. ಸೊ ಕಾಫಿ ಕುಡಿದು ಇಲ್ಲಿಂದ ನಾನು ವಾಣಿ ವಿಲಾಸ್ ಡ್ಯಾಮ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಗಾಡಿ 5 ಗಂಟೆ ಆಯಿತು. ಹೋಗೋ ಅಷ್ಟರಲ್ಲಿ ಕತ್ಲಾಗತ್ತೆ. ಸೊ ಅದನ್ನ ಡ್ರಾಪ್ ಮಾಡಿದ್ದೀವಿ. ಸೊ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾಯಿದ್ವಿ. ಸೊ ಎಲ್ಲ ನೋಡಿದ್ರಲ್ಲ ನೀವು ಈ ಒಂದು ಹೊಸಪೇಟ್ ಟೂರು ಅಲ್ಲ, ಟ್ಯಾಂಗ್ವಿಲ್ ರೆಸಾರ್ಟ್ಸ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಾರ್ಟ್ ಹೇಗಿದೆ ಅಂತ ಒಂದು ಕಮೆಂಟಲ್ಲಿ ಹಾಕಿ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ, ಆರೋಗ್ಯವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.